ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಮಖಾ ನಕ್ಷತ್ರ. ಈ ದಿವಸ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರ. ಮುಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇರುತ್ತದೆ. ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆ. ಈ ಶುಕ್ರವಾರ ಏನು ಮಾಡಬಹುದಪ್ಪ ಅಂದರೆ, ಈ ಶುಕ್ರವಾರವೂ ಮಹಾಲಕ್ಷ್ಮಿ ಪೂಜೆಗೆ ಪ್ರತಿ ಶುಕ್ರವಾರವೂ ಮೀಸಲಿರ್ತಕ್ಕಂಥದ್ದೇ. ವಾರ ಮಹಿಮೆಯಿಂದ ಕೆಲವು ವಾರ ವಿಶೇಷತೆಗಳಿಂದ ಆಚರಣೆ ಮಾಡ್ತಕ್ಕಂಥ ಪೂಜೆಗಳು, ಇನ್ನು ಕೆಲವು ತಿಥಿ ಪ್ರಧಾನವಾಗಿರುತ್ತೆ, ಇನ್ನು ಕೆಲವು ನಕ್ಷತ್ರ ಪ್ರಧಾನವಾಗಿರುತ್ತೆ, ಇನ್ನು ಕೆಲವು ವಾರ ಮತ್ತು ತಿಥಿಗಳ ಪ್ರಧಾನವಾಗಿರುತ್ತೆ. ಸೋಮವಾರ ವ್ರತ ಆ ರೀತಿಯಲ್ಲಿ. ಹಾಗೆ ಕೆಲವು ಋತು ಸಂಬಂಧಿ ಆಯಾ ಋತುಗಳು ಬಂದಾಗ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ಮಾಸ ಸಂಬಂಧಿ ಧನುರ್ಮಾಸ, ಕಾರ್ತೀಕ ಮಾಸ, ಹೀಗೆಲ್ಲ. ಶ್ರಾವಣವೂ ಬಹಳ ಶ್ರೇಷ್ಠ ಮಾಸವೇ ಆಗಿದೆಯಲ್ಲ. ಹೀಗಾಗಿ ಶುಕ್ರವಾರ ಶ್ರಾವಣ ಮಾಸ ಸಂಪೂರ್ಣವಾಗಿ ಆ ವಿಷ್ಣು ಮಹಾಲಕ್ಷ್ಮಿಯರ ಒಂದು ಮಾಸ. ಶುಕ್ರವಾರ ಮಹಾಲಕ್ಷ್ಮಿ, ಶನಿವಾರ ಮಹಾವಿಷ್ಣು. ಹೀಗೆ ಈ ದೇವತೆಗಳ ಆರಾಧನೆ ಮಾಡೋದರಿಂದ ಸೌಖ್ಯ ಸಮೃದ್ಧಿ. ಆ ವಿಷ್ಣು ಹೇಗೆ ಅಲಂಕಾರ ಭೂಷಣನಾಗಿ ಅವನು ವೈಕುಂಠದಲ್ಲಿ ವಿರಾಜಮಾನನಾಗಿ ಸುಖವಾಗಿ ನಿದ್ರಿಸ್ತಾ ಇದ್ದಾನೋ ಹಾಗಂತ ನಾವು ಭಾವಿಸ್ಕೊಂಡಿದ್ದೀವಿ. ಅವನಿಗಿರುವಷ್ಟೇ ತಾಪತ್ರಯ ಮತ್ತೊಬ್ಬರಿಗಿಲ್ಲ. ಎಲ್ಲೋ ನಾನು ಕರೆದ್ರೂ ಬರಬೇಕು, ಅವ್ರು ಕರೆದ್ರೂ ಹೋಗಬೇಕು, ಪ್ರಪಂಚದಾದ್ಯಂತ ಅವನ ಸಂಚಾರ ಇರಬೇಕು, ಎಲ್ಲರ ಕಷ್ಟ ನೋಡ್ಕೋಬೇಕು. ಅವನಿಗಿರುವಷ್ಟು ಹೊರೆ ನಾವು ಸುಮ್ಮನೆ ಅಂದ್ಕೋತೀವಿ. ಆ ಥರ ಏನು ಭಗವಂತ ಸುಖವಾಗಿ ಅಲ್ಲಿ ಪೌಡಿಸ್ತಾ ಇದ್ದಾನೆ ಅಂತ. ಅವನ ಸಮಸ್ಯೆ ಅವನಿಗೆ ಗೊತ್ತಿರುತ್ತೆ. ಆದರೂ ನಿನ್ನ ಸಮಸ್ಯೆಗಳು 100 ಇದ್ದರೂ ಆ ಸಮಸ್ಯೆಗಳೆಲ್ಲ ನಿನ್ನ ಮುಂದೆ ಏನು ತರಗೆಲೆಗಳ ಹಾಗೆ ಉದುರು ಹೋಗಿಬಿಡುತ್ತೆ. ಹೀಗಾಗಿ ನಮ್ಮ ಸಂಕಟವನ್ನು ಆಲಿಸು ಅಂತ ಹೇಳಿ ಮಹಾವಿಷ್ಣು ಮಹಾಲಕ್ಷ್ಮಿಯರ ಮುಂದೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಬೇಕು. ಈ ಶುಕ್ರವಾರ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳೋಣ. ನಮ್ಮ ಭಾವನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ನೋವುಗಳು, ಭಾವನೆಗೆ ರೋಗ ಹಿಡಿದುಬಿಟ್ರೆ ಅವುಗಳನ್ನು ಶುಚಿ ಮಾಡೋದು ನೋಡಿ, ಶರೀರಕ್ಕೆ ಒಂದು ಗಾಯ ಆಗಿಬಿಡುತ್ತೆ. ಆ ಗಾಯ ಅದರ ಕಲೆಯನ್ನು ಉಳಿಸಬಹುದು. ಶರೀರಕ್ಕೆ ಒಂದು ಸಲ ಎಲ್ಲೋ ಕತ್ತರಿಸಿ ಹೋಗುತ್ತೆ ಅಂದ್ಕೊಳ್ಳಿ, ಆ ಗಾಯ ನೋಡಿ ಯಾವಾಗಲೂ ಸುಟ್ಟುಕೊಂಡಿದ್ದು ಅನ್ನೋದು ನೆನಪಿಸ್ತಾ ಇರುತ್ತೆ. ಆದರೆ ನೋವಿರಲ್ಲ, ಕಲೆ ಇರುತ್ತೆ ಶರೀರದಲ್ಲಿ. ಆದರೆ ಮನಸ್ಸಿಗೆ ಆದ ಕಲೆ ಕಾಣೋದಿಲ್ಲ, ನೋವು ಬಾಧಿಸ್ತಾ ಇರುತ್ತೆ. ಶರೀರಕ್ಕೆ ಆದ ಕಲೆಯ ಹಾಗೆ ಮನಸ್ಸಿಗಾದ ಕಲೆ ಕಾಣಿಸಲ್ಲ, ಶರೀರದಲ್ಲಿ ಕಲೆ ಕಾಣಿಸ್ತಾ ಇರುತ್ತೆ. ನೋಡು, ಯಾವಾಗಲೂ ಚಿಕ್ಕ ಹುಡುಗ ಇದ್ದಾಗ ಕಾಲು ಕೆತ್ತು ಹೋಗಿದ್ದು ಈಗ ನೋವಿಲ್ಲ, ಆದರೆ ಗುರ್ತಿದೆ ಅಂತ. ಆದರೆ ಮನಸ್ಸಿಗೆ ಒಂದು ಸಲ ನೀವು ಏನಾದರೂ ಪೆಟ್ಟಾಗಿಬಿಟ್ರೆ ಯಾರ್ದಾದ್ರೂ, ಅದು ಕಲೆಯನ್ನು ತೋರಿಸೋದಿಲ್ಲ, ಆದರೆ ನೋವನ್ನು ಉಳಿಸ್ಬಿಡುತ್ತೆ. ಹೀಗಾಗಿ ಇಂಥ ನೋವುಗಳು ನಮಗೆ ಮಾಗಬೇಕು ಅಂದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ದಾಂಪತ್ಯದಲ್ಲಿ ಸಂಗಾತಿ ಏನಾದರೂ ಅಂದುಬಿಟ್ರೆ ಅದು ಆಗುವ ನೋವು, ಅದನ್ನು ಅಳಿಸೋದು ಕಷ್ಟ. ಹೆಂಡತಿಗೆ ಗಂಡನಿಗೆ ನೀವು ನಿಮ್ಮ ಸಂಸಾರಗಳಲ್ಲಿ ಗೊತ್ತೇ ಇರುತ್ತಿದ್ದು. ಬೇರೆ ಯಾರಾದರೂ ಅಂದಿದರೆ ಓಕೆ, ನೀನೇ ಅಂದುಬಿಟ್ಟಿಯಲ್ಲ ಅದನ್ನು, ಇದು ಮನಸ್ಸಿಗೆ ನೋವಾಗೋದು. ಹೀಗಾಗಿ ಇಂಥ ನೋವುಗಳು ಗುರುತು ಇರಬಾರ್ದು, ಅದರ ಕಲೆಯೂ ಇರಬಾರ್ದು, ಆ ರೀತಿಯಲ್ಲಿ ಅದರ ನೋವು ಇರಬಾರ್ದು. ಆ ರೀತಿಯಲ್ಲಿ ನಮಗೆ ನಿವಾರಣೆ ಆಗಬೇಕು ಅಂದರೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸಬೇಕು. ಈ ಒಂದು ಶ್ರಾವಣ ಮಾಸದಲ್ಲಿ ಅವರ ಪೂಜೆ, ಅವರ ಅಷ್ಟೋತ್ತರಗಳನ್ನು, ಅವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಲಕ್ಷ್ಮೀನಾರಾಯಣರ ಸನ್ನಿಧಾನಗಳಲ್ಲಿ, ದೇವಸ್ಥಾನಗಳಿದ್ದಾವಲ್ಲ, ಹೋಗಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ದಂಪತಿ ಹೋಗಿ ಅಲ್ಲಿ ಅಭಿಷೇಕ ಅದನ್ನು ವೀಕ್ಷಣೆ ಮಾಡಿ ಅದರ ಪ್ರಸಾದ ತೆಗೆದುಕೊಂಡು ಒಂದು ಸಲ ನೀವಿಬ್ಬರು ಅಲ್ಲಿ ತೀರ್ಥವನ್ನು ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡು ತಗೊಂಡು ತಿಂದರೆ ಅದು ಮನಸ್ಸಿನ ನೋವನ್ನು ಅಳಿಸುತ್ತೆ. ಹೀಗೆ ಶ್ರಾವಣ ಮಾಸ ನಿರಂತರವಾಗಿ ಈ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಕೊನೆಯ ಶುಕ್ರವಾರದವರೆಗೂ ಮಾಡಿ ನೋಡಿ, ಪರೀಕ್ಷೆ ಮಾಡಿ ಎಷ್ಟರ ಮಟ್ಟಿಗೆ ಆ ನೋವು ಅಳೆದು ಹೋಗುತ್ತೆ, ಎಷ್ಟು ದಾಂಪತ್ಯದಲ್ಲಿ ಪ್ರೇಮಾನುರಾಗ ವರ್ಧಿಸುತ್ತೆ, ಪರೀಕ್ಷಿಸ್ಕೊಳ್ಳಿ. ಅಂಥ ಒಂದು ಶುಭವಾರವಾಗಿದೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.